ನಿಮಗೊಂದೀಗ ಸಿಂಪಲ್ ಕ್ವಶನ್ ಒಂದು ಕೇಳಬೇಕು. ಸೊ ಯಾರ್ಯಾರೆಲ್ಲ ಲೈಕ್ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರು, ಇವಾಗ ಒಂದು ಬಿಗ್ ಕ್ವಶನ್ಸ್ ಅಂತ ಬಂದಿದೆ. ಏನು ಅಂತ ಅಂತಂದರೆ, ಒಬ್ಬರು ಒಂದು ಪ್ಲೇಸ್ ಅಂತ ಇದೆ. ಸೊ ಅಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ರೂಲ್ಸ್ ಇಲ್ಲ, ಮತ್ತು ಜೈಲ್, CCTV, ಸೊ ಎಲ್ಲ ಕೂಡ ಫೇಲ್ ಆಗಿದೆ. ಆ ಕೇಸೇನೆ ಎಪ್ಸ್ಟೀನ್ ಫೈಲ್ ಅಂತ ಅಂದ್ಬಿಟ್ಟು. ಸೊ ಅದು ಬಂದು ಒಂದು ನಾರ್ಮಲ್ ಸ್ಟೋರಿ ಅಲ್ಲ, ಇಟ್ಸ್ ಎ ಪವರ್, ಮನಿ ಆ್ಯಂಡ್ ಸೈಲೆನ್ಸ್ ಆಗಿರೋ ಒಂದು ಮ್ಯಾಟರು. ಸೊ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಹೋಗೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ನಮ್ಮ ಕರ್ನಾಟಕ ಚಾನಲ್ಗೆ. ಸೊ ಅದನ್ನೇ ನಾನು ಹೇಳಿದ್ದು, ಈಗ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಒಂದು ಟಾಪಿಕ್ ಹೇಳಬೇಕು, ಬಟ್ ಅದು ಅನ್ಕಂಫರ್ಟಬಲ್ ಟ್ರೂತ್ ಅದು. ಸೊ ಅದು ಹೇಳ್ದೇನೂ ಇರೋಕ್ಕಾಗಲ್ಲ, ಬಿಕಾಸ್ ಹೇಳಿಲ್ಲ ಅಂದರೆ ನಮ್ಮ ಸಿಸ್ಟಮ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಯಾವ ಥರ ರೀತಿಯಾಗಲಿ, ಸೊ ಅದನ್ನು ಯಾವುದೂ ವರ್ಕ್ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇದರಲ್ಲಿಂದ ನಾನು ಯಾರನ್ನೋ ಬ್ಲೇಮ್ ಕೂಡ ಮಾಡ್ತಿಲ್ಲ, ಓಕೆ. ಸೊ ಬೇಸ್ಡ್ ಆನ್ ದ ಸೋರ್ಸಸ್ನ ತೊಗೊಂಡು ನಾನು ನಿಮಗೆ ಸಿಂಪಲ್ಲಾಗಿ ಏನು ನಡೀತಿದೆ, ಕರೆಂಟ್ ಎಕ್ಸಾಕ್ಟ್ಲಿ ಏನು ನಡೀತಿದೆ, ಯಾರು ಇವರು, ಈ ಸ್ಟೀಫನ್ ಅನ್ನೋರು ಯಾರು, ಏನು ಅಂತ ನಾನು ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೇನ್ ಸ್ಟೋರಿ ಅಂತ ಬರೋಣ. ಸೊ ಯಾರು ಇವರು, ಎಪ್ಸ್ಟೀನ್ ಅನ್ನೋರು ಯಾರು, ಆಮೇಲೆ ಏನು ಮ್ಯಾಟರ್ ಇರೋದು ಅಂತಂದರೆ, ಫಸ್ಟು ಜೆಫ್ರಿ ಎಪ್ಸ್ಟೀನ್ ಅಂತ ಇವರ ನೇಮ್, ಓಕೆನಾ. ಸೊ ಇವ್ರ ನೇಮ್ ಕೇಳಿದ್ರೇ ಬಿಲಿಯನರ್ ಫಿನಾನ್ಷಿಯರ್ ಅಂತ ಅನಿಸ್ತಿದ್ದ ಅಲ್ವಾ? ಎಸ್. ಬಟ್ ದ ಥಿಂಗ್ ಈಸ್, ಇವರಿಗೆ ಬಂದ ಪವರ್ ಬಂದ್ಬಿಟ್ಟು ಮನಿಯಿಂದ ಆಗಲಿ ಬರಲಿಲ್ಲ. ರಿಯಲ್ ಸ್ಟೇಟ್ ಅನ್ನೋದು ಮನಿಯಿಂದ ಅಲ್ಲ ಬಂದಿಲ್ಲ. ಬಟ್ ಇವತ್ತು ರಿಯಲ್ ಸ್ಟ್ರೆಂತ್ ಏನು ಅಂತ ಅಂದರೆ, ಇವ್ರು ಬಿಲ್ಡ್ ಮಾಡಿರೋ ಕನೆಕ್ಷನ್ಸ್ ಆಗಲಿ, ಲೈಕ್ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮ್ಯಾನ್, ಮತ್ತು ರಾಯಲ್ ಫ್ಯಾಮಿಲೀಸ್ ಆಗಲಿ, ಸೆಲೆಬ್ರಿಟೀಸು, ಸೊ ಇವರೆಲ್ಲ ಬಂದ್ಬಿಟ್ಟು ಏನು ಮಾಡೋದು, ಮಿಂಗಲ್ ಆಗಿ ಕನೆಕ್ಷನ್ ಆಗಿ ಲೈಕ್ ಮನಿ ಟ್ರಾನ್ಸ್ಫರ್ ಸಮಥಿಂಗ್ ಲೈಕ್ ದಟ್, ಆ ಥರ ಎಲ್ಲ ಮಾಡಿ ಕನೆಕ್ಷನ್ ಬಿಲ್ಡ್ ಮಾಡಿಬಿಟ್ರು. ಸೊ ಇವ್ರು ಏನೇ ಮಾಡಿದ್ರು ಕೂಡ ಯಾರು ಹೇಳೋದಕ್ಕಾಗಲಿ ಇದು ಮಾಡೋದಕ್ಕಾಗಲಿ ಬರಲಿಲ್ಲ, ಈ ಮುಂದೆ ಬರಲಿಲ್ಲ. ಸೊ ಎಲ್ಲ ಬಿಕಾಸ್ ಆಲ್ರೆಡಿ ಇವರು ಅವ್ರ ಜೊತೆ ಇದ್ದಾರೆ ಆಲ್ರೆಡಿ. ಸೊ ಬರಲಿಲ್ಲ ಇವರು, ಓಕೆನಾ. ಸೊ ಆಫ್ಟರ್ ದಟ್ ಏನಾಯಿತು ಅಂತಂದರೆ, ಟೈಮ್ ಹೋಗ್ತಾ ಏನಾಗಿದೆ, ಒಂದು ರಿವೀಲ್ ಆಗಿದೆ. ಏನು ಅಂತ ಅಂತಂದರೆ, ಇವರು ಅಂಡರ್ ಏಜ್ ಗರ್ಲ್ಸ್ನ ಬಂದ್ಬಿಟ್ಟು ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಪ್ರೈವೇಟ್ ಜೇಟಲ್ಲಿ ಕರ್ಕೊಂಡೋಗಿ, ಅವರು ಪ್ರೈವೇಟ್ ಐಸ್ಲ್ಯಾಂಡ್ ಇದೆ. ಸೊ ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ ಐಸ್ಲ್ಯಾಂಡ್ ಏನು ಹೆಂಗೆ ಅಂತ. ಇವರು ಫ್ಲೈ ಮಾಡಿ ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ ಅಂತೆಲ್ಲ ವಿಕ್ಟಿಮ್ಸ್ ಹೇಳ್ತಿದ್ದಾರೆ, ಓಕೆನಾ. ಸೊ ಈ ಎಲ್ಲ ಅಲಿಗೇಷನ್ಸು, ಕೋರ್ಟ್ಸ್ ಆಗಲಿ, ವಿಕ್ಟಿಮ್ಸ್ ಆಗಲಿ, ಫ್ಲೈಟ್ ರೆಕಾರ್ಡ್, ಹೋಗ್ತಾ ಇರೋ ಫ್ಲೈಟ್ ರೆಕಾರ್ಡ್ ಎಲ್ಲ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಹೇಳ್ತಿದ್ದಾರೆ, ಓಕೆ. ಸೊ ಇವ್ರದ್ದೊಂದು ಐಲ್ಯಾಂಡು ಮತ್ತು ಜೆಟ್ ಇದೆ. ಸೊ ಇದರಲ್ಲಿ ಒಂದು ಡಾರ್ಕ್ ಸೈಡ್ನ ರಿವೀಲ್ ಮಾಡಬೇಕು. ಏನು ಅಂತಂದರೆ, ಇವ್ರದ್ದು ಒಂದು ಐಸ್ಲ್ಯಾಂಡ್ ಹೇಳಿದಲ್ಲ, ಆಲ್ರೆಡಿ ಇವ್ರು ಪ್ರೈವೇಟ್ ಐಸ್ಲ್ಯಾಂಡ್ ಅಂತ ಇದೆ. ಸೊ ಇದಕ್ಕೆ ಲಿಟಲ್ ಸೈಂಟ್ ಜೇಮ್ಸ್ ಅಂತ ಹೆಸರು ಇಟ್ಟಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ನಾರ್ಮಲ್ ಆಗಿ ಪಬ್ಲಿಕ್ ಆಕ್ಸೆಸ್ ಇಲ್ಲ, ಪ್ಲಸ್ ಅನದರ್ ಒನ್ ಇಸ್ ಟೈಟ್ ಸೆಕ್ಯೂರಿಟಿ. ಎಷ್ಟು ಟೈಟ್ ಸೆಕ್ಯೂರಿಟಿ ಅಂದರೆ ವಿ ಕಾಂಟ್ ಇಮ್ಯಾಜಿನ್, ಅಷ್ಟು ಟೈಟ್ ಸೆಕ್ಯೂರಿಟಿ ಅಂತ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇದು ಔಟ್ಸೈಡಿಗೆ ಆಲ್ಮೋಸ್ಟ್ ಹೇಳಿದೆ, ಔಟ್ಸೈಡಿಗೆ ಅಲೌಟ್ ಇಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇದೊಂದು ಹಾಲಿಡೇ ಸ್ಪಾಟ್ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನು ವಿಕ್ಟಿಮ್ ಏನು ಹೇಳ್ತಿದ್ದಾರೆ ಇದು ಅಂದರೆ ಐಸ್ಲ್ಯಾಂಡ್ ಅಂತಂದರೆ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದೊಂದು ಸೀಕ್ರೆಟ್ನ ಹೈಡ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಿದ್ದಾರೆ. ಇದು ಯಾರಿಗೂ ಗೊತ್ತಾಗಬಾರ್ದು, ಸೀಕ್ರೆಟ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಕ್ಟಿಮ್ಸ್ ಅವರು. ಜೆಟ್ ಹೇಳಿದೆ ನಾನು. ಸೊ ಇವ್ರದ್ದು ಒಂದು ಜೆಟ್ ಇದೆ. ಸೊ ಲಾಯಲ್ಟಿ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಇದಕ್ಕೆ ನೇಮ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಜೆಟ್ ಲಾಕ್ಸ್ ಇರುತ್ತಲ್ಲ, ನಾರ್ಮಲಾಗಿ ಫ್ಲೈಟಲ್ಲಿ ಹೋಗ್ತಾರೆ ಅಂದರೆ ಲಾಕ್ಸ್ ಎಲ್ಲ ಇರುತ್ತೆ, ಚೆಕ್ ಮಾಡ್ತಾರೆ. ಸೊ ಯಾರ್ದಿದೆ ಏನೇನು ಅಂತ ನೋಡಿದ್ರೆ, ಆಲ್ಮೋಸ್ಟ್ ಎಲ್ಲ ಫೇಮಸ್ ಪೀಪಲ್ಸ್ ನೇಮ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಆ್ಯಂಡ್ ಚೆಕ್ ಮಾಡ್ತಾರೆ. ಆ್ಯಂಡ್ ಕ್ರೈಮ್ಸ್ ಆದರೆ ಕ್ರೈಮ್ ಆಗುತ್ತೆ, ಆ್ಯಂಡ್ ಕ್ರೈಮ್ ಪ್ರೂವ್ ಆಗುತ್ತಾ ಅನ್ನೋದು ಬಿಗ್ಗೆಸ್ಟ್ ಕ್ವಶನ್. ಸೊ ಅದರಲ್ಲಿ ಇದೆ ಆಲ್ರೆಡಿ ಫೇಮಸ್ ನೇಮ್ಸ್ಗಳೆಲ್ಲ ಇದೆ. ಬಟ್ ಏನು ಅಂತಂದರೆ, ಅದು ಕ್ರೈಮ್ ಆಗಿ ಕನ್ವರ್ಟ್ ಆಗುತ್ತಾ, ಕ್ರೈಮ್ ಆಗಿ ಪ್ರೂವ್ ಆಗುತ್ತಾ ಅನ್ನೋದೇ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರಿಗೂ ಡೌಟ್ ಬಂದೇ ಬರುತ್ತೆ. ಸೊ ಇವ್ರು ಫೇಮಸ್ ಎಲ್ಲ ಹೋಗ್ತಿದ್ದಾರೆ ಅಂದರೆ, ಯಾಕೆ ಹೋಗ್ತಿದ್ದಾರೆ ಇವರು, ಏನು ಸೀಕ್ರೆಟ್ ಮೈಂಟೈನ್ ಮಾಡೋದಕ್ಕೆ ಅಲ್ಲಿ ಹೋಗ್ತಿದ್ದಾರೆ ಅಂತೆಲ್ಲ ತುಂಬ ಬರುತ್ತೆ. ಸ್ಟೀಫನ್ ಅನ್ನೋರು ಬಂದ್ಬಿಟ್ಟು ಲೈಕ್ 2008 ಬಂದ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಸೊ ಏಕೆಂದರೆ ನಾರ್ಮಲ್ ಅದೇ ಈ ರೀಸನಿಗೆ ಹೋಗಿ. ಆ್ಯಂಡ್ ಏನು ಅಂತಂದರೆ, ನಾರ್ಮಲಾಗಿ ಗೊತ್ತಾಗಬೇಕು ಜೈಲ್ ಲೈಫ್ ಹೇಗಿದೆ ಏನು ಅಂತ ಎಲ್ಲ ಗೊತ್ತಾಗ. ಬಟ್ ಇವ್ರಿಗೆ ಹಂಗಿರ್ತಿಲ್ಲ. ಲೈಕ್ ನೈಟ್ ಟೈಮ್ ಫ್ರೀಡಮು, ಡೇ ಟೈಮ್ ಫ್ರೀಡಮ್ ಆಗಲಿ, ಅದಾದಮೇಲೆ ಏನೇನು ಅವ್ರಿಗೆ ಇದು ಬೇಕು, ಸೊ ಎಲ್ಲ ಬಂದ್ಬಿಟ್ಟು ಏನು ಮಾಡ್ತಿದ್ರು ಅವರಿಗೆ, ಸಲಹೆ ಬಂದ್ಬಿಟ್ಟು ಕೊಡ್ತಿದ್ರು ಅವರಿಗೆ. ಸೊ ಇದರಿಂದ ಲೈಕ್ ಕೋರ್ಟ್ ಆಗಲಿ, ಲೈಕ್ ಇದಾಗಲಿ, ಲೈಕ್ ಒನ್ ಸೈಡ್ ಬೆಂಡ್ ಆಗಿದೆಯಾ, ಸೊ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಶುರು ಮಾಡೋದು ಯಾರು, ಪೀಪಲ್ಸ್. ಒನ್ ಮೋರ್ ಥಿಂಗ್, ಬಿಗ್ಗೆಸ್ಟ್ ಟ್ವಿಸ್ಟ್ ಅಂದರೆ ಡೆತ್ ಮಿಸ್ಟ್ರಿ. ಸೊ ಏನು ಅಂದರೆ 2019 ಏನು ಮಾಡಿದೆ, ಎಪ್ಸ್ಟೀನ್ ಅನ್ನೋರು ಜೈಲಲ್ಲಿ
ಡೆತ್ ಆಗ್ತಾರೆ. ಸೊ ಅದೇನು ರೆಕಾರ್ಡ್ ಆಗುತ್ತೆ ಅಂದರೆ ಲೈಕ್ ಸೂಸೈಡ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆ ಟೈಮಲ್ಲಿ CCTV ವರ್ಕ್ ಆಗ್ತಿಲ್ಲ ಅಂದರು. ಅವ್ರ ಅದಾದಮೇಲೆ ಗಾರ್ಡ್ಸ್ನ ಬಂದ್ಬಿಟ್ಟು ಪ್ರಾಪರಾಗಿ ನಿದ್ದೆ ಮಾಡ್ತಿದ್ರು. ಅದು ಆಮೇಲೆ ಪ್ರಿಸನರಲ್ಲಿ ಬಂದ್ಬಿಟ್ಟು ಸಿಂಗಲ್ ಆಗಿದ್ರು. ಸೊ ಇವರೆಲ್ಲ ಬಂದ್ಬಿಟ್ಟು ಕೋಇನ್ಸಿಡೆನ್ಸ್ ಕ್ವಶನ್ಸನ್ನು ರೈಸ್ ಆಗ್ತಾನೆ ಹೋಗುತ್ತೆ. ಸೊ ಅದಾದಮೇಲೆ ನಾರ್ಮಲ್ ಪೀಪಲ್ ಏನು ಥಿಂಕ್ ಮಾಡ್ತಿದ್ರು ಅಂತಂದರೆ, ಇವರೇನಾದರೂ ಇರ್ತಿದ್ರೆ ಲೈವ್ ಆಗಿರ್ತಿದ್ರೆ, ಸೊ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಇವ್ರ ಜೊತೆ ಅನ್ನೋದೆಲ್ಲ ಬಂದ್ಬಿಟ್ಟು ನಮಗೆ ಸಿಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ 2019 ಅವ್ರು ಡೆತ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸೋರ್ಸಸ್ನ ಫೈಲ್ ರಿಲೀಸ್. ಇದು ಯಾಕಪ್ಪ ಈಗ ಟ್ರೆಂಡ್ ಆಗ್ತಿದೆ ಅಂತ ಅಂದರೆ, ಕೋರ್ಟನ್ನು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಅನ್ಸೀಲ್ ಮಾಡಿದ್ದಾರೆ, ಟ್ರೂಟ್ ಮಾಡಿ ಅಂದರೆ ಫೈಲ್ಸ್ನ ಎಪ್ಸ್ಟೀನ್ ಫೈಲ್ಸ್ನ ಬಂದ್ಬಿಟ್ಟು ರಿವೀಲ್ ಮಾಡಿದ್ದಾರೆ, ಅನ್ಸೀಲ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಬ್ರು ನೇಮ್ ಫೇಮಸ್ ಆಗಿರೋ ನೇಮ್ ಕೂಡ ಲೈಕ್ ಬರ್ತಿದೆ, ಕೆಲವು ನೇಮ್ಸ್ನ ಬಂದ್ಬಿಟ್ಟು ಹೈಡ್ ಆಗ್ತಿದೆ. ಬಟ್ ಸ್ಟಿಲ್ ಅದು ಇನ್ವೆಸ್ಟಿಗೇಷನ್ ಆಗಲಿ ಇದಾಗಲಿ ಅದು ಹೋಗ್ತಿದೆ. ಬಟ್ ನಮಗೆ ಏನು ಆ್ಯಸ್ ಪರ್ ಈಗ ಏನು ಸೋರ್ಸ್ ಇದೆಯೋ ಅದು ಬಂದ್ಬಿಟ್ಟು ಕೆಲವು ನೇಮ್ಸ್ ಬಂದಿದೆ, ಕೆಲವು ನೇಮ್ಸ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ಕಾದು ನೋಡಬೇಕಾಗುತ್ತೆ. ಸೊ ಯಾರ್ಯಾರ್ದು ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಈ ಕೇಸಲ್ಲಿ ನಮಗೆ ಒಂದು ಸಿಂಪಲ್ ಮತ್ತು ಡೇಂಜರಸ್ ಕ್ವಶನ್ ಕೇಳ್ತೀನಿ. ಸೊ ಪವರ್ ಇದ್ದವರಿಗೆ ಎಲ್ಲರಿಗೂ ರೂಲ್ಸ್ ಅನ್ನೋದು ಎಲ್ಲರಿಗೂ ಸೇಮು, ಆರ್ ಎಲ್ಸ್ ಲೈಕ್ ಪವರ್ ಇದ್ದವ್ರಿಗೂ ಒಂಥರ, ಪವರ್ ಇಲ್ಲದೆ ಇರೋರಿಗೂ ಒಂಥರ, ಆ ಥರ ಇಲ್ಲ. ಈ ಸ್ಟೀಫನ್ ಡೆತ್ ಆದ್ರೂ ಈ ಫೈಲ್ಸ್ ಒಂದು ಏನು ಅಂತಂದರೆ ನಮಗೆ ಮಿರರ್ ಥರ. ಸೊ ಈ ವಿಡಿಯೋ ಲೈಕ್ ಈ ವರ್ಡ್ ಹೆಂಗೆ ವರ್ಕ್ ಆಗ್ತಿದೆ, ಏನಾಗ್ತಿದೆ ಅನ್ನೋದು ಪರ್ಫೆಕ್ಟಾಗಿ ಕೊಡ್ತಿದೆ. ಸೊ ಈ ವಿಡಿಯೋ ನಿಮಗೆ ಯೋಚನೆ ಮಾಡೋದಕ್ಕಾಗಲಿ, ಲೈಕ್ ಯಾವ ಥರ ಈ ವರ್ಕ್ ನಡೀತಿದೆ ಅಂತ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅದನ್ನೇ ಈ ವಿಡಿಯೋ ಸಕ್ಸಸ್ ಅಂತ. ಸೊ ಲಾಸ್ಟ್ ಆಪ್ಷನ್ ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಈ ವಿಡಿಯೋ ಈ ಟಾಪಿಕ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ, ಎಕ್ಸಾಕ್ಟ್ ಏನು ಅನ್ನಿಸ್ತಿದೆ, ಈ ವರ್ಡ್ ಏನು ನಡೀತಿದೆ ಅನ್ನೋದನ್ನ ಕಮೆಂಟಲ್ಲಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.